ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಪ್ರಯುಕ್ತವಾಗಿ ಆಲ್ರೆಡಿ ಟೌನ್ ಹಾಲಲ್ಲಿ ಚೀಫ್ ಕಮಿಷನರ್ BBMP ಮತ್ತು ನಮ್ಮ ಅಧ್ಯಕ್ಷತೆಯಲ್ಲಿ ನಮ್ಮ ಎಲ್ಲ ಪೀಸ್ ಕಮಿಟಿ ಮೀಟಿಂಗ್ ಒಂದು ಆಗಿದೆ ಕಳೆದ 10 ದಿವಸ ಹಿಂದೆ. ಜೊತೆಗೆ ಅದಾದಮೇಲೆ ಪ್ರತಿಯೊಂದು ಸ್ಟೇಷನ್ ವ್ಯಾಪ್ತಿಯಲ್ಲಿ ಪೀಸ್ ಕಮಿಟಿ ಮೀಟಿಂಗ್ ನಡೀತಾ ಇದೆ. ಆಮೇಲೆ ಕಾರ್ಪೊರೇಷನ್ ಸ್ಟಾಫ್ ಜೊತೆಗೆ ನಮ್ಮ ಪೊಲೀಸ್ ಅವ್ರು ಸೇರಿ ರೂಟ್ ಅವ್ರು ಸ್ವತಃ ಹೋಗಿ ರೂಟಲ್ಲಿ ಏನಾದರೂ ಕಾರ್ಪೊರೇಷನ್ ಕಡೆಯಿಂದ ಕೆಲಸ ಆಗಬೇಕು, ರೋಡ್ ಸರಿಪಡಿಸಲಿಕ್ಕೆ ಅಥವಾ ಮರ ಒಂದು ಕಟ್ಟಿಂಗ್ ಮಾಡಲಿಕ್ಕೆ ಅಥವಾ ಬೆಸ್ಕಾಮ್ ಅಧಿಕಾರಿಯವ್ರ ಕಡೆಯಿಂದ ಸ್ಟ್ರೀಟ್ ಲೈಟಿಂಗ್ ಬಗ್ಗೆ ಇದು ಎಲ್ಲ ನಾವು ಕೆಲವು ಮಾಹಿತಿ ಕಾರ್ಪೊರೇಷನ್ಗೆ ಕೊಟ್ಟಿದ್ದೀವಿ ಮತ್ತು ಬೆಸ್ಕಾಮ್ ಅಧಿಕಾರಿಯವರಿಗೆ. ಜೊತೆಗೆ ನಮ್ಮ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಯಾ ರೂಟ್ಸಲ್ಲಿ ಎಲ್ಲೆಲ್ಲಿ ರೂಟ್ಸ್ ಬರ್ತದೆ ಗಣೇಶ ಪ್ರೊಸೆಷನ್ದು ಪ್ರತಿಯೊಂದು ರೂಟ್ಸಲ್ಲಿ ಏನೇನು ಸೆನ್ಸಿಟಿವ್ ಜಾಗ ಇದೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ನಮ್ಮ ಆಫೀಸರ್ಸ್ಗೆ. ಸ್ವತಃ ಅವರೇ ನಡ್ಕೊಂಡಲ್ಲಿ ಹೋಗಬೇಕು ಮತ್ತು ಪ್ರತಿಯೊಂದು ವಿಷಯ ಬಗ್ಗೆ ತಿಳ್ಕೊಂಡು ಒಂದು ಸ್ಕೀಮ್ ರೆಡಿ ಮಾಡಬೇಕು. ಆ ನಿಟ್ಟಿನಲ್ಲಿ ನಿನ್ನೆ ನಾನು ಪರ್ಸ್ನಲಿ ಟ್ಯಾನ್ರಿ ರೋಡ್ ಇಲ್ಲಿದು ಮೇನ್ ಇಂಪಾರ್ಟೆಂಟ್ ಪ್ರೊಸೆಷನ್ ರೂಟ್ ಇದೆ, ಅದು ಕೂಡ ನಾವು ಇನ್ಸ್ಪೆಕ್ಟ್ ಮಾಡಲಿಕ್ಕೆ ನಾನು ಹೋಗಿದ್ದೆ. ಕೆಲವು ಅಲ್ಲಿ ಸಿವಿಲ್ ವರ್ಕ್ಸ್ ಇನ್ನೂ ರೆಡಿ ಆಗಿಲ್ಲ, ಅದರ ಬಗ್ಗೆ ಕಾರ್ಪೊರೇಷನ್ ಅಧಿಕಾರಿಯವ್ರ ಜೊತೆಗೆ ನಮ್ಮ ಪೊಲೀಸ್ ಅವರು ಸಂಪರ್ಕಿಸಿ ಅದು ಬೇಗನೆ ಆ ಕೆಲಸ ಆಗಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಮತ್ತು ಸೆಕ್ಯೂರಿಟಿ ನಿಟ್ಟಿನಲ್ಲಿ ಏನೇನು ಸ್ಕೀಮ್ಸ್ ಇದೆ ಅವರು ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇಡೀ ಸಿಟಿದು ಒಂದು ಇನ್ನೂ ಶೀಘ್ರವಾಗಿ ಇನ್ನೂ 2 ದಿವಸದಲ್ಲಿ ಸಿಟಿದು ಎಲ್ಲ ಆಫೀಸಸ್ದು ನಾವು ಇನ್ನೊಂದು ಸರಿ ಮೀಟಿಂಗ್ ಮಾಡ್ತಾಯಿದ್ದೀವಿ. ಸೊ 2 ಪೀಸ್ ಕಮಿಟಿ ಪ್ಲಸ್ ನಮ್ಮ ಸೆಕ್ಯೂರಿಟಿ ವ್ಯವಸ್ಥೆ ಎಲ್ಲ ರೀತಿಯಿಂದ ನಾವು ಸಿದ್ಧವಾಗಿದೆ. ಗೈಡ್ಲೈನ್ಸ್ ನೋಡ್ಕೊಂಡು ನಾವು ಕಂಡೀಷನ್ಸ್ ಪ್ರಕಾರ ಲೋಕಲ್ ಪೊಲೀಸ್ ಅವ್ರು ಮಾಡ್ತಾರೆ. ಕಂಪ್ಲೀಟ್ ಆಗಿ ಡಿಜೆ ಬಳಸಂಗಿಲ್ವಾ ಇಲ್ಲ ಸಿಚುವೇಶನ್ ನೋಡ್ಕೊಂಡು ಡಿಜೆ ಪರ್ಮಿಷನ್ ಕೊಡ್ತೀರಾ ಸರ್? ನಮ್ಮ ಸಿಟಿ ಪೊಲೀಸ್ದು ನಮ್ಮದು ಮೀಟಿಂಗ್ ಇದೆ, ಇನ್ನು 2 ದಿವಸ ನಂತರ ಮೀಟಿಂಗ್ ಇದೆ, ನಾವು ನೋಡ್ಕೊಂಡು ಇದು ಮಾಡ್ತೀವಿ. ಸರ್ ಈಗ ಇಂಪಾರ್ಟೆಂಟ್ ಏನಂದರೆ ಟ್ಯಾನಿ ರೋಡ್ ಆ ಕಡೆ ನೀವು ಕೂಡ ವಿಸಿಟ್ ಮಾಡಿದ್ರೆ ಪ್ರತಿ ವರ್ಷ ಸೆನ್ಸಿಟಿವ್ ಕೆಲವು ಏರಿಯಾಗಳು ಸಿಟಿಯಲ್ಲಿ ಏನಿರುತ್ತೆ ಅಲ್ಲಿ ಸ್ವಲ್ಪ ಸೆಕ್ಯೂರಿಟಿ ಅದು ಆ ವಿಚಾರದಲ್ಲಿ ಈದ್ ಮಿಲಾದ್ ಇರೋದ್ರಿಂದ ಎರಡೂ ವಿಚಾರದಲ್ಲಿ ಹೇಗೆ ಅಲ್ಲ ಆಲ್ರೆಡಿ ಯಾವುದೂ ಎಲ್ಲಿ ಸಮಸ್ಯೆ ಇಲ್ಲ, ಆದರೂ ನಾವು ಪ್ರಿಕಾಷನರಿ ಮೆಷರ್ ಆಗಿ ಏನೇನು ಕ್ರಮ ತಗೊಳ್ಬೇಕು ಆಲ್ರೆಡಿ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ನೋಡಬೇಕಾದ್ರೆ ರೂಟ್ ಕರೆಕ್ಟ್ ಇರಬೇಕು, ಕಂಡೀಷನ್ಸ್ ನಾವು ಏನು ಕೊಡ್ತೀವಿ ಆ ಕಂಡೀಷನ್ಸ್ ಫಾಲೋ ಮಾಡಬೇಕು. ಆ ನಿಟ್ಟಿನಲ್ಲಿ ಈಗ ಯಾರ್ಯಾರು ಬರ್ತಾರೆ ಈಗ ಪರ್ಮಿಷನ್ ಕೇಳಲಿಕ್ಕೆ ಈಗ ಸ್ಟಾರ್ಟ್ ಆಗ್ತಾಯಿದೆ ಪರ್ಮಿಷನ್ ಕೇಳಲಿಕ್ಕೆ. ಯಾಕೆಂದರೆ ಈ ಸರಿ ಈ ನೆಕ್ಸ್ಟ್ ಸಂಡೇ ಅಂದರೆ ಬರೋ 31 ತಾರೀಕಿಗೆ ಮೇನ್ ಪ್ರೊಸೆಷನ್ ಇದೆ, ಆದಮೇಲೆ JC ರೋಡ್ದು ಪ್ರೊಸೆಷನ್ ಇರ್ತದೆ, ಆಮೇಲೆ ಯಲಹಂಕದು ಪ್ರೊಸೆಷನ್ ಇರ್ತದೆ. ಸೊ ಎಲ್ಲ ನಮ್ಮ ಡಿವಿಷನ್ ಅವರು ಝೋನ್ ಆಫೀಸರ್ಸ್ ಜಾಯಿಂಟ್ ಕಮಿಷನರ್ಸ್ ಎಲ್ಲ ಅವರವರು ಸಿದ್ಧವಾಗಿದ್ದಾರೆ, ಅವರು ಮೀಟಿಂಗ್ ಮಾಡ್ತಾಯಿದ್ದಾರೆ. ಈ ಸರಿ ವಿಶೇಷವಾಗಿ ನಾವು ಏನು ಹೇಳಿದ್ದೇವೆ ಅಂದರೆ ಮಳೆಗಾಲ ತುಂಬ ಜಾಸ್ತಿ ಇದೆ. ಸೊ ನಮ್ಮ ಅಧಿಕಾರಿಯವರು ಸ್ಟಾಫ್ ಅವರು ರೈನ್ ಕೋಟ್ಸ್ ಇಟ್ಕೊಳ್ಬೇಕು ಮತ್ತು ಬೆಸ್ಕಾಮ್ ಅಧಿಕಾರಿಯವ್ರ ಜೊತೆಗೆ ಮಾತಾಡಿ ಯಾವ ಕಂಡೀಷನ್ಲಿ ಕರೆಂಟ್ ಹೋಗಬಾರ್ದು, ಆಮೇಲೆ ರೂಟಲ್ಲಿ ಯಾವುದೂ ಸಮಸ್ಯೆ ಇರಬಾರ್ದು, ಸಿವಿಲ್ ವರ್ಕ್ ಇರಲಿ ಅಥವಾ ಇನ್ನಿತರ ಯಾವುದೂ ಸಮಸ್ಯೆ ಇರಬಾರ್ದು. ಅಲ್ಲಿ ಕೆಲವು ಸೆನ್ಸಿಟಿವ್ ಏರಿಯಾಸಲ್ಲಿ ಪ್ರೊಸೆಷನ್ ಹೋಗ್ತದೆ, ನಾವು ಪೀಸ್ ಕಮಿಟಿ ಮೀಟಿಂಗ್ ಮಾಡಿ ಎಲ್ಲ ವರ್ಗದವ್ರಿಗೆ ಜೊತೆಗೆ ಕೂಡಿ ನಮ್ಮ ಪೊಲೀಸ್ ಅವರು ಇದು ಆಚರಣೆ ಆಚರಿಸಬೇಕು ಅಂತ ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀವಿ. ಆಲ್ರೆಡಿ ನಡೀತಾ ಇದೆ, ಆ ಪ್ರೊಸೆಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಕಳೆದ ವರ್ಷ ಕೆಲವು ಕಡೆ ಏನೋ ಇನ್ಸಿಡೆಂಟ್ ಆಗಿರ್ಬೋದು ಅಥವಾ ಕೆಲವರು ರೆಕಾರ್ಡ್ಸ್ ನಮಗೆ ಬಂದಿದೆ, ಅವ್ರದ್ದು ಚಲನವಲನ ನೋಡಿಕೊಂಡು ಅಂಥವ್ರು ಪರ್ಮಿಷನ್ ಕೇಳಲಿಕ್ಕೆ ಬಂದರೆ ನಾವು ಅವ್ರ ಬಗ್ಗೆ ನಿಗಾ ಇಟ್ಟು ಅವ್ರಿಗೆ ವಾರ್ನ್ ಮಾಡಿ ಅವ್ರಿಗೆ ನಾವು ಪರ್ಮಿಷನ್ ಕೊಡಲ್ಲ. ಸಮಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಮತ್ತು ಕೆಲವರು ಪ್ರವೋಕ್ ಮಾಡುವಂಥ ಸಂದರ್ಭಗಳಲ್ಲಿ ಅಂಥವ್ರಿಗೇನು ವಾರ್ನಿಂಗ್ ಕೊಡ್ತೀವಿ? ಸೋಷಿಯಲ್ ಮೀಡಿಯಾದು ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು, ನಾವು ಈ ಸಂದರ್ಭದಲ್ಲಿ ಎಲ್ಲ ಪ್ರತಿಯೊಂದು ಟೈಮಲ್ಲಿ ನಾವು ಅಲರ್ಟ್ ಇರ್ತೀವಿ ಅಂತ. ಯಾವುದೋ ಸಂದರ್ಭ ಅಂದರೆ ನಾವು ಅವ್ರ ಮೇಲೆ ಕ್ರಮ ತಗೊಂಡು ಆ್ಯಕ್ಷನ್ ತಗೊಳ್ತೀವಿ. ಮೆರವಣಿಗೆ ಟೈಮ್ನಲ್ಲಿ ಪ್ರವೋಕ್ ಮಾಡುವಂಥದ್ದು ಇನ್ನೊಂದು ಅದು ಆಗಲಿಕ್ಕಿಲ್ಲ, ನಾವು ವಾರ್ನ್ ಮಾಡಿದ್ದೀವಿ, ನಾವು ಕ್ರಮ ತಗೊಳ್ತಾ ಇದ್ದೀವಿ. ಮತ್ತು ತಕ್ಷಣ ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಅವರು ಆಲ್ರೆಡಿ ಮಾನಿಟರ್ ಮಾಡ್ತಾಯಿದ್ದಾರೆ, ಆ ಟೈಮಲ್ಲಿ ಇನ್ನೂ ಜಾಗರೂಕವಾಗಿ ನಾವು ಮಾನಿಟರ್ ಮಾಡ್ತೀವಿ.